ಮಾಧ್ಯಮಗಳು ಎಲ್ಲ ಮಾಧ್ಯಮಗಳು ವರದಿ ಮಾಡಿದ್ದದು ಯಾರೇ ಒಂದು ಪಕ್ಷದವರಲ್ಲ ಅಥವಾ ಯಾವುದೋ ಒಂದು ಕೋಮಿನವರಲ್ಲ. ರಾಷ್ಟ್ರಹಿತ ದೃಷ್ಟಿಯಿಂದ ಎಲ್ಲ ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನು ಇವತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದಾಗೂ ಸಹ ಒಂದು ಸರ್ಕಾರ ಬೇಜವಾಬ್ದಾರಿತವಾಗಿ ಅದನ್ನು FSL ಕಳಿಸೋದು, ಅಲ್ಲಿದಿಂದ ಅದು ಸುಳ್ಳು ಅನ್ನೋದು, ಇನ್ನೂ ನಾವು ತನಿಖೆ ಮಾಡ್ತೀವಿ ಅನ್ನೋದು, ಇದನ್ನು ಮೀರಿ ಖರ್ಗೆ ಅವರು ಅಂತರೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರು ಮಾಡೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಕೆಲವೊಂದು ಸಚಿವರು ಮಾತಾಡೋದು. ಇದು ನಾನು ಇಷ್ಟೇ ಹೇಳ್ತೀನಿ ಸಿದ್ದರಾಮಯ್ಯನವರಿಗೆ, ನೀವೆಲ್ಲ ಎಷ್ಟು ಅವರಿಗೆ ಸೌಲಭ್ಯ ಕೊಡ್ತಾಯಿದ್ದೀರಿ. 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತೀರಿ. ಅವರೇ ನಮ್ಮ ಮೊದಲ ಪಾಲುದಾರರು. ಭಾರತದ ಎಲ್ಲ ಇದರಲ್ಲಿಯೂ ಅವ್ರದ್ದೇ ಪಾಲು ಅಂತ ಹೇಳಿ ನೀವು ಹೇಳ್ತೀರಿ. ಆದರೆ ನೀವು ಮುಖ್ಯಮಂತ್ರಿ ಇದ್ದಾಗನೇ ಇಂಥ ಘಟನೆಗಳನ್ನು ಮಾಡ್ತಾರಂದರೆ ನಿಮ್ಮದಾದ್ರೆ ಏನು ಮರ್ಯಾದೆ ಉಳಿತದೆ? ಇವತ್ತು ರಾಷ್ಟ್ರದ ಜನರ ಮುಂದೆ ಇವತ್ತು ನೀವು ಮುಖಭಂಗ ಆದ್ರಿ. ಒಬ್ಬ ಮುಖ್ಯಮಂತ್ರಿಗಳಿಗೆ ಅಪಮಾನ ಮಾಡಿದ್ರು ಅವರು. ಅಂದರೆ ಅವರು ತಮ್ಮ ಧರ್ಮ ಬಿಟ್ಟರೆ. ವಿಶ್ವಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವರಿಗೆ ದೇಶ ಬೇಕಾಗಿಲ್ಲ, ಶಾಂತಿಯಿಂದ ಇರಬೇಕಂತ ಭಾವನೆ ಇಲ್ಲ. ನೋಡ್ರಿ, ಅದು ಘಟನೆ ಆದಮ್ಯಾಗ ಒಬ್ಬರೇ ಮುಸ್ಲಿಂ ಲೀಡ್ರು ಅದನ್ನು ಖಂಡಿಸದ. ಜಮೀರ್ ಅಹ್ಮದ್ ಖಾನ್ ಖಂಡಿಸದ, CM ಇಬ್ರಾಹಿಂ ಖಂಡಿಸದ. ಯಾವ ಮುಸ್ಲಿಂ ಮುಲ್ಲಾಗಳಿದ್ರು ಅವರೇನಾದರೂ ಇದು ಸರಿಯಲ್ಲ, ನಾವು ಈ ದೇಶದಲ್ಲಿ ಇರ್ತೀವಿ, ಇದು ದೇಶದ ಅನ್ನ ತಿಂತೀವಿ, ನೀರು ಕುಡಿತೀವಿ, ಗಾಳಿಗೆ ಸೇರ್ತೀವಿ, ನಮ್ಮ ಮನೆಯಲ್ಲಿ ನಾವು ಪಾಕಿಸ್ತಾನ ಅವಾಗೇ ಗಾಂಧಿ ಹೊಡೆದಂಥ ಉದ್ದೇಶನೇ ಧರ್ಮಾಧಾರಿತ. ಯಾರು ಮುಸ್ಲಿಮರು ಏನು ಹೇಳಿದರು? ಮಾಧ್ಯಮಗಳು ಎಲ್ಲ ಮಾಧ್ಯಮಗಳು ವರದಿ ಮಾಡಿದ್ದದು ಯಾರೇ ಒಂದು ಪಕ್ಷದವರಲ್ಲ ಅಥವಾ ಯಾವುದೋ ಒಂದು ಕೋಮಿನವರಲ್ಲ. ರಾಷ್ಟ್ರಹಿತ ದೃಷ್ಟಿಯಿಂದ ಎಲ್ಲ ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನು ಇವತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದಾಗೂ ಸಹ ಒಂದು ಸರ್ಕಾರ ಬೇಜವಾಬ್ದಾರಿತವಾಗಿ ಅದನ್ನು FSL ಕಳಿಸೋದು, ಅಲ್ಲಿದಿಂದ ಅದು ಸುಳ್ಳು ಅನ್ನೋದು, ಇನ್ನೂ ನಾವು ತನಿಖೆ ಮಾಡ್ತೀವಿ ಅನ್ನೋದು, ಇದನ್ನು ಮೀರಿ ಖರ್ಗೆ ಅವರು ಅಂತರೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರು ಮಾಡೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಕೆಲವೊಂದು ಸಚಿವರು ಮಾತಾಡೋದು. ಇದು ನಾನು ಇಷ್ಟೇ ಹೇಳ್ತೀನಿ ಸಿದ್ದರಾಮಯ್ಯನವರಿಗೆ, ನೀವೆಲ್ಲ ಎಷ್ಟು ಅವರಿಗೆ ಸೌಲಭ್ಯ ಕೊಡ್ತಾಯಿದ್ದೀರಿ. 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತೀರಿ. ಅವರೇ ನಮ್ಮ ಮೊದಲ ಪಾಲುದಾರರು. ಭಾರತದ ಎಲ್ಲ ಇದರಲ್ಲಿಯೂ ಅವ್ರದ್ದೇ ಪಾಲು ಅಂತ ಹೇಳಿ ನೀವು ಹೇಳ್ತೀರಿ. ಆದರೆ ನೀವು ಮುಖ್ಯಮಂತ್ರಿ ಇದ್ದಾಗನೇ ಇಂಥ ಘಟನೆಗಳನ್ನು ಮಾಡ್ತಾರಂದರೆ ನಿಮ್ಮದಾದ್ರೆ ಏನು ಮರ್ಯಾದೆ ಉಳಿತದೆ? ಇವತ್ತು ರಾಷ್ಟ್ರದ ಜನರ ಮುಂದೆ ಇವತ್ತು ನೀವು ಮುಖಭಂಗ ಆದ್ರಿ. ಒಬ್ಬ ಮುಖ್ಯಮಂತ್ರಿಗಳಿಗೆ ಅಪಮಾನ ಮಾಡಿದ್ರು ಅವರು. ಅಂದರೆ ಅವರು ತಮ್ಮ ಧರ್ಮ ಬಿಟ್ಟರೆ ಅವರಿಗೆ ದೇಶ ಬೇಕಾಗಿಲ್ಲ, ಶಾಂತಿಯಿಂದ ಇರಬೇಕಂತ ಭಾವನೆ ಇಲ್ಲ. ನೋಡ್ರಿ, ಅದು ಘಟನೆ ಆದಮ್ಯಾಗ ಒಬ್ಬರೇ ಮುಸ್ಲಿಂ ಲೀಡ್ರು ಅದನ್ನು ಖಂಡಿಸದ. ಜಮೀರ್ ಅಹ್ಮದ್ ಖಾನ್ ಖಂಡಿಸದ, CM ಇಬ್ರಾಹಿಂ ಖಂಡಿಸದ. ಯಾವ ಮುಸ್ಲಿಂ ಮುಲ್ಲಾಗಳಿದ್ರು ಅವರೇನಾದರೂ ಇದು ಸರಿಯಲ್ಲ, ನಾವು ಈ ದೇಶದಲ್ಲಿ ಇರ್ತೀವಿ, ಇದು ದೇಶದ ಅನ್ನ ತಿಂತೀವಿ, ನೀರು ಕುಡಿತೀವಿ, ಗಾಳಿಗೆ ಸೇರ್ತೀವಿ, ನಮ್ಮ ಮನೆಯಲ್ಲಿ ನಾವು ಪಾಕಿಸ್ತಾನ ಅವಾಗೇ ಗಾಂಧಿ ಹೊಡೆದಂಥ ಉದ್ದೇಶನೇ ಧರ್ಮಾಧಾರಿತ. ಯಾರು ಮುಸ್ಲಿಮರು ಏನು ಹೇಳಿದರು?